ಲೋಕಸಭಾ ಚುನಾವಣೆಗೆ ಕೆಎಸ್ ಈಶ್ವರಪ್ಪ ಸ್ಪರ್ಧೆ ಮಾಡೋದು ಖಚಿತ ಆಗಿದೆ. ಸ್ವತಃ ಅವರೇ ಅದನ್ನ ಅಧಿಕೃತವಾಗಿ ಸ್ಪಷ್ಟಪಡಿಸಿದ್ದಾರೆ. ಕಾರ್ಯಕರ್ತರ ಧ್ವನಿಯಾಗಿ ನಾನು ಚುನಾವಣೆಗೆ ನಿಲ್ತಾ ಇದ್ದೀನಿ ಅಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಎಂಎಲ್ಎ ಅಥವಾ ಎಂಪಿ ಆಗಬೇಕು ಅಂತ ನಾನು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇಲ್ಲ. ಕಾರ್ಯಕರ್ತರಿಗೆ ಅನ್ಯಾಯ ಆಗ್ತಾ ಇದೆ, ಕರ್ನಾಟಕದಲ್ಲಿ ಕಾರ್ಯಕರ್ತರಿಗೆ ಮೋಸ ಆಗ್ತಾ ಇದೆ. ಇಂಥ ಕಾರ್ಯಕರ್ತರ ಧ್ವನಿ ಆಗಬೇಕು ಅನ್ನೋ ಏಕೈಕ ಕಾರಣಕ್ಕೆ ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅನ್ನೋದನ್ನು ಹೇಳಿದ್ದಾರೆ. ಪುತ್ರ ಕಾಂತೇಶ್ಗೆ ಹಾವೇರಿಯ ಟಿಕೆಟ್ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲೇ ನಿನ್ನೆವರೆಗೂ ಇದ್ರು ಕೆಎಸ್ ಈಶ್ವರಪ್ಪ. ಆದರೆ ನಿನ್ನೆ ಬಿಜೆಪಿ ತನ್ನ 2ನೇ ಪಟ್ಟಿ ರಿಲೀಸ್ ಮಾಡಿದಾಗಲೂ ಕೂಡ ಹಾವೇರಿಗೆ ಬಸವರಾಜ ಬೊಮ್ಮಾಯಿ ಅವರ ಹೆಸರನ್ನ ಫೈನಲ್ ಮಾಡಲಾಯಿತು. ಹೀಗಾಗಿ ಈಗ ಅವರು ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಆದಷ್ಟು ಶೋಭಾ ವಿರುದ್ಧ ಗೋಬ್ಯಾಕ್ ಶೋಭಾ ಅಂತ ಆಗಿದ್ದು ಇನ್ನೆಲ್ಲೂ ಆಗಿಲ್ಲ. ಅಂಥ ಶೋಭನ್ಗೆ ಚಿಕ್ಕಮಗಳೂರು ತಪ್ಪಿಸಿ ಸದಾನಂದಗೌಡ ಕ್ಷೇತ್ರದಲ್ಲಿ ಸಾಮಾನ್ಯ ಜನ ಸದಾನಂದಗೌಡರು ಬೇಕು ಅನ್ನೋಂಥ ಕ್ಷೇತ್ರದಲ್ಲಿ ಬೆಂಗಳೂರು ಉತ್ತರಕ್ಕೆ ಯಾಕೆ ಶೋಭನ್ ಕರ್ಕೊಂಬಂದು ಹಾಕಿದ್ರು? ಜನಕ್ಕೆ ಬೇಡ ಅಂತ ಜಾಗ, ಕಾರ್ಯಕರ್ತರು ಬೇಡ ಅಂತ ಜಾಗದಲ್ಲಿ ತನಗೆ ಬೇಕಾದರೂ ಹಾಕೋಣಕ್ಕೆ ಇವ್ರ ಶಕ್ತಿ ಇದೆ. ಇವರೇ ಪ್ರಾಮಿಸ್ ಮಾಡಿದಂಥ 40 ವರ್ಷ ಈ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಎಂದೆಂದೂ ಸಂಘಟನೆ ವಿರುದ್ಧ ನಾನು ಹೋದನಲ್ಲ. ರಾಯಣ್ಣ ಬ್ರಿಗೇಡ್ ಮಾಡಿದ್ವಿ, ಲಕ್ಷಾಂತರ ಜನನ ಅವ್ರ ಸಂಘಟನೆ ಆಗಿತ್ತು. ಎಲ್ಲಿ ಕೂಡಲ ಸಂಗಮದಲ್ಲಿ ಅವ್ರು ಯಾಕೆ ಕಣ್ಣು ಉರಿ ಆಯ್ತೋ ಗೊತ್ತಿಲ್ಲ. ಹಿಂದುಳಿದವರು, ದಲಿತರು ಅಷ್ಟು ದೊಡ್ಡ ಸಂಖ್ಯೆ ಸೇರಿತ್ತು. ಆ ಸಂದರ್ಭದಲ್ಲಿ ಮಾನ್ಯ ಯಡಿಯೂರಪ್ಪನವರು ಅಮಿತ್ ಶಾ ಹತ್ರ ಕೂತ್ಕೊಂಡು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಬೇಡ ನಿಲ್ಲಿಸಕ್ಕೆ ಹೇಳಿ ಡೆಲ್ಲಿಲಿ ಮೀಟಿಂಗ್ ಮಾಡಿಸಿ ನನ್ನ ಕರೆದು ನಿಲ್ಲಿಸಿದ್ರು. ದೊಡ್ಡವ್ರ ಮಾತು ಒಪ್ಕೊಂಡೆ. ಇವತ್ತು ಅದು ಮುಂದುವರೆದಿದ್ರೆ ಹಿಂದುಳಿದವರು, ದಲಿತರು ಯಾವ ದೊಡ್ಡ ಸಂಘಟನೆ ಆಗ್ತಿತ್ತು. ಮಂತ್ರಿ ಸ್ಥಾನಕ್ಕೆ ಮೋಸ ಮಾಡಿದ್ರು, ಟಿಕೆಟ್ ಕೊಡಿಸ್ತೀನಿ ಅಂತ ಮತ್ತೆ ಮೋಸ ಮಾಡಿದ್ರು. ಈಗ MLCಗೆ ತೋರಿಸಿ ಮೂಗಿ ತುಪ್ಪ ಹಚ್ಚೋ ಪ್ರಯತ್ನ ನಡೆಸ್ತಿದ್ದಾರೆ. ಇದೆಲ್ಲವೂ ಕೂಡ ನಾನು ನಾಳೆ ನಮ್ಮ ಸಭೆಯಲ್ಲಿ ಪ್ರಸ್ತಾಪ ಮಾಡ್ತೀನಿ. ಇಷ್ಟು ಮಧ್ಯೆ ಅವ್ರು ಏನು ಹೇಳ್ತಾರೋ ನಮ್ಮ ಸಾಮಾನ್ಯ ಜನ, ಕಾರ್ಯಕರ್ತರು, ನಾಗರಿಕರು ಆ ತೀರ್ಮಾನವನ್ನು ನಾನು ನಾಳೆ ಶಿವಮೊಗ್ಗದಲ್ಲಿ ತಗೋತೀನಿ. ನಾನು ಹೇಳಿದ್ನಲ್ರಿ, ನಾನು MLA ಆಗಬೇಕು, MLC ಆಗಬೇಕು, MP ಆಗಬೇಕು ಅನ್ನೋದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡ್ತಿಲ್ಲ. ಈ ವ್ಯವಸ್ಥೆ ಇದೆಯಲ್ಲ ಕರ್ನಾಟಕ ರಾಜ್ಯದಲ್ಲಿ, ಕಾರ್ಯಕರ್ತರಿಗೆ ಮೋಸ ಮಾಡ್ತಾರಂತ ವ್ಯವಸ್ಥೆ ಇದೆಯಲ್ಲ, ಇಷ್ಟು ದೊಡ್ಡ ಸಂಘಟನೆ ಅಪ್ಪ ಮಕ್ಕಳ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದಾರಲ್ಲ, ಅವ್ರು ಹೇಳಿದಂಗೆ ನಡೀತಾ ಇದೆಯಲ್ಲ, ಇದನ್ನ ಪ್ರತಿಭಟನೆ ಮಾಡಬೇಕು ಅಂತ ಇಡೀ ರಾಜ್ಯದ ನೊಂದ ಕಾರ್ಯಕರ್ತರ ಅಭಿಪ್ರಾಯ. ಅಂತ ನೊಂದ ಕಾರ್ಯಕರ್ತರ ಧ್ವನಿಯಾಗಿ ನಾನು ಚುನಾವಣೆ ನಿಲ್ತಾ ಇದ್ದೀನಿ. ಸೊ ಈಶ್ವರಪ್ಪನವರ ನಡೆ ಏನಾಗಬಹುದು ಅನ್ನೋ ಕುತೂಹಲ ಇತ್ತು. ಈಗ ಅದಕ್ಕೆ ಉತ್ತರ ಸಿಕ್ಕಿದೆ. ಅಧಿಕೃತವಾಗಿ ಅವರೇ ಅದನ್ನ ಖಾತ್ರಿಪಡಿಸಿದ್ದಾರೆ. ನೊಂದ ಮತ್ತೆ ಮೋಸ ಹೋದ ಕಾರ್ಯಕರ್ತರ ಪರವಾಗಿ ಅವರ ಧ್ವನಿಯಾಗಿ ನಾನು ಈ ಬಾರಿ ಚುನಾವಣೆ ಅಖಾಡಕ್ಕೆ ಧುಮುಕ್ತೀನಿ ಅಂತ. ಯಾವತ್ತಿಗೂ ಕೂಡ ಸಂಘಟನೆ ವಿರುದ್ಧವಾಗಿ ನಾನು ಹೋದವನಲ್ಲ, ಕೆಲಸ ಮಾಡಿದವನಲ್ಲ. ಆದರೆ ಈ ಬಾರಿ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನನಗೆ ವಿಧಾನಸಭೆ ಟಿಕೆಟ್ ತಪ್ಪಿಸಿದಾಗಲೂ ಕೂಡ ನಾನು ಪಕ್ಷದ ಪರವಾಗಿ ಇದ್ದೆ. ಮಗನಿಗೆ ಲೋಕಸಭಾ ಟಿಕೆಟ್ ತಪ್ಪಿದೆ, ಮಿನಿಸ್ಟರ್ ಮಾಡ್ತೀನಿ ಎಂದಿದ್ರು, ಎಲ್ಲವನ್ನೂ ಸಹಿಸಿಕೊಂಡೆ. ಆದರೆ ಕಾರ್ಯಕರ್ತರ ಒತ್ತಾಯದ ಮೇಲೆ ಈಗ ಸ್ಪರ್ಧೆಗೆ ನಿರ್ಧರಿಸಿದ್ದೀನಿ ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.